ಕಬ್ಬು ಬೆಳೆಗಾರರೊಂದಿಗೆ ಸಚಿವ ಎಚ್.ಕೆ. ಪಾಟೀಲ್ ಸಭೆ ವಿಫಲವಾಗಿದೆ. ಬೆಳಗಾವಿಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಸಚಿವ ಎಚ್.ಕೆ. ಪಾಟೀಲ್ ತೆರಳಿದ್ರು, ಸಭೆಯನ್ನು ನಡೆಸಿದ್ರು. ಸಭೆ ಈಗ ವಿಫಲವಾಗಿದೆ. ಸಿಎಂ ಜೊತೆಗೆ ಚರ್ಚೆಯ ಬಳಿಕ ದರದ ಬಗ್ಗೆ ನಿರ್ಧಾರವಂತ ಸಚಿವ ತಿಳಿಸಿದ್ದಾರೆ. ಆದರೆ ಈಗಲೇ ಬೆಂಬಲ ಬೆಲೆ ಘೋಷಿಸಿ ಅಂತ ರೈತರು ಪಟ್ಟು ಹಿಡಿದ್ರು. ಕಬ್ಬು ಬೆಳೆಗಾರರ 8ನೇ ಬೇಡಿಕೆ ನಾನೊಬ್ಬನೇ ಈಡೇರಿಸಲು ಸಾಧ್ಯ ಇಲ್ಲ. ಬೆಳಗ್ಗೆ ಸಿಎಂ ಜೊತೆಗೆ ರೈತರ ಸಭೆ ನಿಗದಿ ಮಾಡ್ತೀನಿ ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿ ಅಲ್ಲಿಂದ ತೆರಳಿದ್ದಾರೆ. ಸೊ ಸಭೆ ವಿಫಲವಾಗಿದೆ. ಇವತ್ತು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ರನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಪ್ರತಿಭಟನಾ ಸ್ಥಳಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟು ನಿರ್ದೇಶನ ಕೊಟ್ಟು ಕಳಿಸಿದ್ರು. ಈಗ ಅದು ವಿಫಲ ಆಗಿದೆ. ನೇರವಾಗಿ ನಾಳೆ ಬೆಳಗ್ಗೆ ಮಾತಾಡ್ತೀನಿ ನಾನು ಸಿಎಂ ಜೊತೆ, ನಾನು ಇದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ, ಸಭೆ ಕರಿತೀನಿ ನಿಮ್ಮ ಸಿಎಂ ಜೊತೆ ಅಂತ ಹೇಳಿ ಸಚಿವರು ಅಲ್ಲಿಂದ ಹೊರಟಿದ್ದಾರೆ. ನೋಡ್ತಾ ಇದ್ದೀವಿ ಪ್ರತಿಭಟನಾಕಾರರ ಬೇಡಿಕೆಗಳು ಏನೇನು ಅದನ್ನು ಖುದ್ದು ಸಚಿವ ಎಚ್.ಕೆ. ಪಾಟೀಲ್ ಆಲಿಸ್ತಾ ಇದ್ದಾರೆ. ಮಾತಾಡಲಿ ಈಗೂ ಆದ್ರ ಏನು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಷ್ಟ ತನಕ ನಿಂತಿರಿ, ಇನ್ನು 2 ನಿಮಿಷ ನಿಂದ್ರಿ. ಅವ್ರು ಏನಾರ ಮಾತು ಬರ್ತೈತೆ ಅಂತ ಕೇಳಾಕ ಬೆಳಗಾವು ಎಲ್ಲಿ ಮೀಟಿಂಗಿಗೆ ನಾವು ಹೋಗಲ್ಲ. ಏನ್ ತೀರ್ಮಾನ ಆದ್ರೂ ಗುರ್ಲಾಪುರ ಕತ್ರಾಗ ಆಗಬೇಕು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಕಾಂತ್, ಇವತ್ತು ಎಚ್.ಕೆ. ಪಾಟೀಲ್ರನ್ನ ಕಳಿಸಲಾಗಿತ್ತು ಸರ್ಕಾರದ ಪ್ರತಿನಿಧಿಯಾಗಿ. ಅವ್ರು ಬಂದಂತ ಸಭೆ ವಿಫಲ ಆಗಿದೆ. ಸಭೆಯಲ್ಲಿ ಆಗಿದ್ದೇನು, ಏನು ಅವರ ಬೇಡಿಕೆ? ನಾನು ಒಬ್ಬನೇ ನಿರ್ಧಾರ ಮಾಡೋಕ್ಕಾಗಲ್ಲ ಅಂತ ಎಚ್.ಕೆ. ಪಾಟೀಲ್ರು ಹೇಳಿದ್ದು. ಹೌದು ಮಧುಸೂದನ್, ಏನಂತಂದ್ರೆ ಕಳೆದ 7 ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಬಳಿ ಏನಂತಂದ್ರೆ ರೈತರು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಪ್ರತಿ ಕ್ವಿಂಟಲ್ಗೆ ಸುಮಾರು 3,500 ರೂಪಾಯಿ ಬೆಲೆಯನ್ನ ನಿಗದಿ ಮಾಡಬೇಕು ಅಂತೇಳಿ ರೈತರು ಪಟ್ಟು ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ರು. ಆದ್ರೆ ಇದಕ್ಕೆ ಸಂಧಾನವಾಗಿ ಏನಂತಂದ್ರೆ ಇವತ್ತು ಎಚ್.ಕೆ. ಪಾಟೀಲ್ರನ್ನ ಏನಂತಂದ್ರೆ ಸರ್ಕಾರದ ವತಿಯಿಂದ ಕಳಿಸಲಾಗಿತ್ತು. ಯಾಕಂತಂದ್ರೆ ನೀವು ಹೋಗಿ ಏನಂತಂದ್ರೆ ಸಂಧಾನವನ್ನ ಮಾಡಬೇಕು ಮತ್ತು ರೈತರ ಏನು 3,500 ರೂಪಾಯಿ ಏನು ಬೇಡಿಕೆ ಏನಿದೆ ಅದನ್ನ ಏನಂತಂದ್ರೆ ಸ್ಪಷ್ಟವಾದಂತ ಸರ್ಕಾರದ ನಿಲುವನ್ನ ತಿಳಿಸಿ ಬರಬೇಕು ಅಂತೇಳಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಎಚ್.ಕೆ. ಪಾಟೀಲ್ ಅವರನ್ನ ಗುರ್ಲಾಪುರ್ ಕ್ರಾಸ್ ನಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಏನಂತಂದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ಎಚ್.ಕೆ. ಪಾಟೀಲ್ ಅವರು ಬಂದಿದ್ರು. ಅಂತ ಸಂದರ್ಭದಲ್ಲಿ ಏನು ಪ್ರಾಸ್ತಾವಿಕವಾಗಿ ಏನು ಚುನ್ನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷ ರೈತ ಸಂಘದ ರಾಜ್ಯಾಧ್ಯಕ್ಷ ಏನಿದ್ದಾರೆ ಅವರು ಪ್ರಾಸ್ತಾವಿಕ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 4 ಬೇಡಿಕೆಯನ್ನ ಮುಂದಿಟ್ರು. ಅಂದ್ರೆ ಎಚ್.ಕೆ. ಪಾಟೀಲ್ರಿಗೆ ಏನು ಪ್ರತಿಭಟನಾ ಸ್ಥಳಕ್ಕೆ ಬರುವವರೆಗೂ ಸಹ ಏನಂತಂದ್ರೆ ಕೇವಲ 3,500 ರೂಪಾಯಿ ಬೇಡಿಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ಸರ್ಕಾರದ ನಿಲುವನ್ನ ತಿಳಿಸಲಿಕ್ಕೆ ಬಂದಿದ್ರು. ಆದ್ರೆ 4 ಬೇಡಿಕೆಯನ್ನ ಮುಂದಿಟ್ಟಂತ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು ಏನಂತಂದ್ರೆ ನೀವು ಕೇವಲ ನನಗೆ ಸರ್ಕಾರ ಮತ್ತು ನಿಮ್ಮ ಕೇವಲ ಒಂದೇ ಒಂದು ಬೇಡಿಕೆ ಇದೆ ಅಂತೇಳಿ ನನಗೆ ಮನವರಿಕೆ ಆಗಿತ್ತು. ಸರ್ಕಾರವು ಸಹ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಏನಂತಂದ್ರೆ ಚರ್ಚೆಯನ್ನ ನಡೆಸಿತ್ತು. ಅದನ್ನ ನಾನು ಪ್ರಕಟ ಮಾಡ್ಲಿಕ್ಕೆ ಬಂದಿದ್ದೆ. ಆದ್ರೆ 4 ಬೇಡಿಕೆ ಏನಿದೆ ಆ 4 ಬೇಡಿಕೆಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನನಗೆ ಸಮಯಾವಕಾಶ ಬೇಕಾಗತ್ತೆ ಅನ್ನೋ ಮಾತನ್ನ ಖುದ್ದು ಏನಂತಂದ್ರೆ ಎಚ್.ಕೆ. ಪಾಟೀಲ್ರು ಏನಂತಂದ್ರೆ ರೈತರ ಮುಂದೆ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ತೀರ್ಮಾನವನ್ನ ಕೈಗೊಳ್ಬೇಕಾದ್ರೆ ನಾಳೆ ಏನಂತಂದ್ರೆ ನಾವು ಸಭೆಯನ್ನ ಕರಿತೀವಿ. ಸಭೆಯಲ್ಲಿ ನೀವು ರೈತ ಪ್ರತಿನಿಧಿಯಾಗಿ 10 ಜನ ಬರಬೇಕು. ಸಿಎಂ ಸಮ್ಮುಖದಲ್ಲಿ ಏನಂತಂದ್ರೆ ಸಭೆ ಮಾಡಿಸಿ ಸುದೀರ್ಘವಾಗಿ ಚರ್ಚೆ ನಡೆಸಿ ಸರ್ಕಾರದ ತೀರ್ಮಾನವನ್ನ ಪ್ರಕಟ ಮಾಡ್ತೀವಿ ಅನ್ನೋ ಮಾತನ್ನ ಖುದ್ದು ಏನಂತಂದ್ರೆ ಎಚ್.ಕೆ. ಪಾಟೀಲ್ ಹೇಳಿದ್ರು. ಆದ್ರೆ ನಾವು ಯಾವುದೇ ಪ್ರತಿನಿಧಿಗಳು ಬರೋದಿಲ್ಲ, ನೇರವಾಗಿ ಏನಂತಂದ್ರೆ ನಾಳೆ ಸಂಜೆವರೆಗೆ ನೀವು ಏನಂತಂದ್ರೆ ನಿಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿ ನಮಗೆ ಒಪ್ಪಿಗೆ ಆಯ್ತು ಅಂತಂದ್ರೆ ನಾವು ಪ್ರತಿಭಟನೆಯಿಂದ ಇನ್ನು ಸರಿತೀವಿ, ಇಲ್ಲದೆ ಇದ್ರೆ ಹಾಗಾದ್ರೆ ಶ್ರೀಕಾಂತ್ ಈಗ ನಾಳೆ ಸಂಜೆ ತನಕ ಪ್ರತಿಭಟನೆ ಮುಂದುವರಿಸ್ತಾರೆ ರೈತರೀಗ. ಹೌದು, ಈಗ ರೈತ ಮುಖಂಡರು ಈಗ ಒಂದಿಷ್ಟು ಏನಂತಂದ್ರೆ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ಏನಂತಂದ್ರೆ ರೈತ ಮುಖಂಡರು ಒಂದು ಸಭೆಯನ್ನ ಮಾಡ್ತಾರೆ. ಸಭೆ ಮಾಡಿ ಮುಂದಿನ ನಮ್ಮ ನಡೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಯನ್ನ ಮಾಡುವಂತದ್ದು. ಆದ್ರೆ
ನವೆಂಬರ್ 7ರಂದು ಏನು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಂತೂ ಖಚಿತ. ನಾವು ಬಂದ್ ಮಾಡ್ತೀವಿ, ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅನ್ನೋ ಮಾತನ್ನ ಕೆಲವು ರೈತ ಮುಖಂಡರು ಹೇಳಿದ್ದಾರೆ. ಆದ್ರೆ ಇನ್ನಷ್ಟೇ ಏನಂತಂದ್ರೆ ಅಧಿಕೃತವಾಗಿ ರೈತ ಮುಖಂಡರು ಪ್ರಕಟ ಮಾಡಬೇಕಾಗಿದೆ. ಆದ್ರೆ ಸರ್ಕಾರ ತನ್ನ ನಿಲುವನ್ನ ಸಂಜೆ ವೇಳೆಗೆ ನಾಳೆ ಏನಂತಂದ್ರೆ ಖುದ್ದು ಎಚ್.ಕೆ. ಪಾಟೀಲ್ ಅವರು ಬೆಂಗಳೂರಿಗೆ ತೆರಳ್ತಾರೆ. ಬೆಂಗಳೂರಿಗೆ ತೆರಳಿದ ನಂತರ ಸಿಎಂ ಅವ್ರ ಜೊತೆ ಖುದ್ದು ಏನಂತಂದ್ರೆ ಚರ್ಚೆಯನ್ನ ನಡೆಸಿದ ನಂತರ ಒಂದು ತೀರ್ಮಾನವನ್ನ ಸರ್ಕಾರ ಪ್ರಕಟ ಮಾಡುತ್ತೆ. ಅದಾದ ನಂತರ ಅದನ್ನ ರೈತರು ಒಪ್ಕೊಳ್ತಾರೋ ಅಥವಾ ಪ್ರತಿಭಟನೆಯನ್ನ ಮುಂದುವರಿಸ್ತಾರೋ ಕೈ ಬಿಡ್ತಾರೋ ಅನ್ನೋದನ್ನ ನಾಳೆ ಸಂಜೆ ಏನಂತಂದ್ರೆ ತೀರ್ಮಾನ ಆಗುತ್ತೆ. ಆದ್ರೆ ಸದ್ಯಕ್ಕೆ ಏನಂತಂದ್ರೆ ಪ್ರತಿಭಟನೆಯನ್ನ ಮುಂದುವರಿಸಲಿಕ್ಕೆ ರೈತರು ತೀರ್ಮಾನವನ್ನ ಕೈಗೊಂಡಿರುವಂತದ್ದು. ಮಧುಸೂದನ್, ಶ್ರೀಕಾಂತ್, ನಾಳೆ ರಾಜ್ಯದಲ್ಲಿ ಸಚಿವ ಸಂಪುಟ ಸಭೆ ಇದೆ. ಸಚಿವ ಸಂಪುಟದ ಸಭೆಗೆ ಮುಂಚಿತವಾಗಿ ಎಚ್.ಕೆ. ಪಾಟೀಲ್ರು ಸಿಎಂ ಜೊತೆ ಮಾತುಕತೆಯನ್ನು ಆಡ್ತೀವಿ ಅಂತ ಹೇಳಿದ್ದಾರೆ. ರೈತರನ್ನ ಕೂಡ ಇದೇ ಸಭೆಗೆ ಆಗಮಿಸುವಂತೆ ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿಂದ ಯಾರಾದರೂ ಪ್ರತಿನಿಧಿಗಳು ರೈತರನ್ನ ಪ್ರತಿನಿಧಿಸುವಂತವ್ರು ಹೋಗೋ ಸಾಧ್ಯತೆ ಇದೆಯಾ, ಹೇಗೆ? ಸಹಜವಾಗಿ ಎಚ್.ಕೆ. ಪಾಟೀಲ್ರು ಇದು ಒಂದು ಆಹ್ವಾನವನ್ನ ನೀಡಿದ್ರು. ಯಾಕಂತಂದ್ರೆ ನಾನು ಬರುವಂತ ಸಂದರ್ಭದಲ್ಲಿ ಕೇವಲ 3,500 ರೂಪಾಯಿ ಬೆಲೆ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾನು ರೆಡಿಯಾಗಿ ಬಂದಿದ್ದೆ. ಈ ವಿಚಾರ ಸಿಎಂ ಆಗಿರ್ಬೋದು, ಬೇರೆ ಬೇರೆ ಏನು ಸಚಿವರಿದ್ದಾರೆ, ಯಾರೂ ಸಹ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿರಲಿಲ್ಲ. ಆದ್ರೆ ಇಲ್ಲಿ ಬಂದ ನಂತರ ಗೊತ್ತಾಗಿರುವಂತದ್ದು ಏನಂತಂದ್ರೆ ತೂಕವನ್ನ ಡಿಜಿಟಲ್ ಯಂತ್ರೀಕರಣ ಮಾಡಬೇಕು ಸೇರಿದಂತೆ ಏನು 4 ಬೇಡಿಕೆಗಳನ್ನ ನೀವು ಇಟ್ಟಿದ್ದೀರಿ, ಅದನ್ನ ಸದ್ಯಕ್ಕೆ ಏನಂತಂದ್ರೆ ನಾನು ತೀರ್ಮಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಸದ್ಯಕ್ಕೆ ಏನಂತಂದ್ರೆ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅದರ ಬಗ್ಗೆ ಸಂಪೂರ್ಣವಾದಂತ ಚರ್ಚೆಯನ್ನ ಮಾಡಬೇಕಾಗತ್ತೆ. ಚರ್ಚೆ ಮಾಡಿದ ನಂತರ ಅದರ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತೀವಿ. ಜೊತೆಗೆ ನಾಳೆ ಸಂಜೆವರೆಗೆ ನೀವು ಬರಬಹುದು. ಏನಂತಂದ್ರೆ ಇವತ್ತೇ ನೀವು ಹೊರಟು ಒಂದಿಷ್ಟು 10 ಜನ ರೈತ ಮುಖಂಡರು ಏನಿದ್ದಾರೆ, ಪ್ರಮುಖ ಮುಖಂಡರು, ಅವರು ಏನಂತಂದ್ರೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ನಿಮ್ಮನ್ನ ಸಿಎಂ ಅವರ ಜೊತೆ ಏನಂತಂದ್ರೆ ಭೇಟಿ ಮಾಡಿ ಸುದೀರ್ಘವಾದಂತ ಚರ್ಚೆಯನ್ನ ಮಾಡ್ತೀವಿ. ಮಾಡಿದ ನಂತರ ನಿಮಗೆ ಒಪ್ಪಿಗೆ ಆದ್ರೆ ನೀವು ತೀರ್ಮಾನವನ್ನ ಕೈಗೊಳ್ಳಬಹುದು ಅಂತ ಹೇಳಿ ಮುಕ್ತವಾದಂತ ಆಹ್ವಾನವನ್ನ ಸರ್ಕಾರದ ವತಿಯಿಂದ ಎಚ್.ಕೆ. ಪಾಟೀಲ್ ಅವರು ರೈತರಿಗೆ ನೀಡಿರುವಂತದ್ದು. ಮಧುಸೂದನ್, ಹಾಗಾದ್ರೆ ಇಲ್ಲಿಂದ ಯಾರಾದ್ರೂ ಪ್ರತಿನಿಧಿಗಳು ಹೋಗುವಂತ ಸಾಧ್ಯತೆ ಇದೆಯಾ? ಅದ್ರ ಬಗ್ಗೆ ರೈತ ಸಂಘದ ಸಭೆ ಈಗ ನಡೆಯುತ್ತೆ, ಅದರಲ್ಲಿ ಅಂತಿಮವಾದಂತ ತೀರ್ಮಾನ ಆಗೋ ಸಾಧ್ಯತೆ ಇದೆಯಾ ಶ್ರೀಕಾಂತ್, ಹೇಗೆ? ಹೌದು ಮಧುಸೂದನ್, ಸದ್ಯಕ್ಕೆ ಏನಂತಂದ್ರೆ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಸಬೇಕು ಅನ್ನೋ ಒಂದು ವಿಚಾರ ಏನಿದೆ ರೈತರು ಕೆಲವರು ಪ್ರಕಟ ಮಾಡಿದ್ದಾರೆ. ಆದ್ರೆ ಸದ್ಯಕ್ಕೆ ಏನಂತಂದ್ರೆ ಬೆಂಗಳೂರಿಗೆ ತೆರಳಬೇಕಾ ಅಥವಾ ಬೇಡವಾ ಅಥವಾ ಪ್ರತಿಭಟನೆಯನ್ನ ಯಾವ ರೀತಿ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಈಗ ಅಲ್ಲಿ ಏನಂತಂದ್ರೆ ಪ್ರತಿಭಟನಾ ಸ್ಥಳದಲ್ಲಿ ಒಂದಿಷ್ಟು ನಾಯಕರು ಸೇರ್ಕೊಂಡು ಸಭೆಯನ್ನ ನಡೆಸ್ತಾರೆ. ಸಭೆ ಮಾಡಿದ ನಂತರ ಅಂತಿಮವಾದಂತ ತೀರ್ಮಾನವನ್ನ ಕೈಗೊಳ್ತಾರೆ. ಆದ್ರೆ ಸದ್ಯಕ್ಕೆ ಕೆಲ ಮುಖಂಡರು ಪ್ರಕಟ ಮಾಡಿರುವುದನ್ನ ಏನಂತಂದ್ರೆ ಪ್ರತಿಭಟನೆಯನ್ನ ಮುಂದುವರಿಸಬೇಕು ಅನ್ನೋ ಒಂದು ತೀರ್ಮಾನವನ್ನ ಪ್ರಕಟ ಮಾಡಿದ್ದಾರೆ. ಆದ್ರೆ ಸದ್ಯಕ್ಕೆ ಅಧಿಕೃತವಾಗಿ ಏನಂತಂದ್ರೆ ಮಾಧ್ಯಮಗಳ ಮುಂದೆ ಅವರು ಹೇಳಿಕೆಯನ್ನು ಕೊಡಬೇಕಾಗತ್ತೆ. ಆ ಹೇಳಿಕೆ ಕೊಟ್ಟ ನಂತರ ಏನಂತಂದ್ರೆ ಅಧಿಕೃತ ಆಗಬೇಕಾಗಿದೆ. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.